ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಅವರು ಬೇರೆ ಎಲ್ಲ ವಿಚಾರದಲ್ಲೂ ಚೇಂಜ್ ಆಗಿದ್ದಾರೆ. ಯಾಕೋ ಅದಕ್ಕೆ ವಿಷಯದಲ್ಲಿ ಅವ್ರ ಮನಸ್ಸು ಚೇಂಜ್ ಆಗ್ತಾ ಇಲ್ಲ. ನಾನು ತುಂಬ ಸಲ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಏನು ಪ್ರಯೋಜನ ಆಗ್ತಾ ಇಲ್ಲ. ಬಟ್ ನಂಗೆ ಗೊತ್ತಿದೆ ಅವ್ರ ಮನಸ್ಸಲ್ಲಿ ಅದಕ್ಕೆ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಆ ಪ್ರೀತಿ ಬಾಂಡಿಂಗ್ ಇನ್ನೂ ಹಾಗೇ ಇದೆ. ಬಟ್ ಯಾಕೋ ಅದು ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಆ ಕಾನ್ಫಿಡೆನ್ಸ್ ನಂಗಿದೆ. ಬಟ್ ಅಲ್ಲಿ ತನಕ ಅದನ್ನ ಫೋರ್ಸ್ ಮಾಡೋದು ಬೇಡ ಅಂತ. ನಿಜ ಪಾರ್ಥ, ಈ ವಿಷಯದಲ್ಲೆಲ್ಲ ಫೋರ್ಸ್ ಮಾಡೋದಷ್ಟು ಚೆನ್ನಾಗಿರಲ್ಲ. ಅದು ಅವಳಿಗೆ ಅನಿಸ್ಬೇಕು, ಅವಳ ಮನ್ಸಿಗೆ ಬರಬೇಕು, ಆಗ್ಲೇ ಎಲ್ಲ ಸರಿ ಹೋಗೋದು. ನಮ್ಮ ಭೂಮಿ ವಿಷಯದಲ್ಲಿ ಅವಳು ಸರಿ ಹೋಗ್ತಾಳೆ ಅನ್ಸುತ್ತೆ. ನೀವ್ ಹೇಳ್ದಂಗೆ ನಾವು ಅವಳಿಗೆ ಫೋರ್ಸ್ ಮಾಡದೇ ಇರೋದೇ ಒಳ್ಳೇದು. ಯುವರ್ ಆಬ್ಸಲ್ಯೂಟ್ಲಿ ರೈಟ್ ಅತ್ತೆ. ಎಷ್ಟೇ ಆದ್ರೂ ಬ್ಲಡ್ ರಿಲೇಷನ್ ಅಲ್ವಾ, ಅಷ್ಟೇ ಈಸಿಯಾಗಿ ಬಿಟ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ವಾ ಹೇಳೋದು ಬ್ಲಡ್ ಇಸ್ ಥಿಕರ್ ದೆನ್ ವಾಟರ್ ಅಂತ. ಅವ್ರೆಷ್ಟೇ ದೂರ ತಳ್ಳೋದಕ್ ನೋಡಿದ್ರು ಹತ್ರನೇ ಸೆಳೆಯುತ್ತೆ. ನೋಡೋಣ, ಲೆಟ್ಸ್ ಗಿವ್ ಅಸ್ ಸಮ್ ಟೈಮ್. ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಸಿಸ್ಟರ್ ಇಬ್ರು ಒಂದಾಗ್ತಾರೆ. ಪರವಾಗಿಲ್ಲ ಮಹಿ, ನೀನ್ ನನ್ನ ಮದ್ವೆ ಆದ್ಮೇಲೆ ನಮ್ಮ ಮನೆಗ್ ಬಂದ್ಮೇಲೆ ರಿಲೇಶನ್ಶಿಪ್ ಬಗ್ಗೆ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ಯಾ. ಮೆಚೂರ್ಡ್ ಆಗಿ ಮಾತಾಡ್ತಿದ್ಯಾ. ಏನು ಕಿಂಡಲ್ಲ? ಹೇ ಇಲ್ಲ, ಇದು ಕಾಂಪ್ಲಿಮೆಂಟು. ಈ 2 ವರ್ಷದಲ್ಲಿ ನೀನ್ ಎಷ್ಟು ಚೇಂಜ್ ಆಗಿದ್ಯಾ ಅಂತ. ಅಲ್ಟ್ರಾ ಮಾಡರ್ನ್ ಹುಡುಗಿ ಆಗಿದ್ದವಳು ಪಕ್ಕಾ ಫ್ಯಾಮಿಲಿ ವುಮೆನ್ ಆಗಿದ್ಯಾ. ಎಕ್ಸಾಕ್ಟ್ಲಿ. ಹಲೋ, ನಾನು ಇವಾಗ್ಲೂ ಅಲ್ಟ್ರಾ ಮಾಡ್ರನ್ನೇ. ಎಲ್ಲಿ ಹೇಗಿರ್ಬೇಕೋ ಹಾಗಿರ್ತೀನಿ. ನನಗ್ ನಾನು ಬೇಕು, ನೀವು ಬೇಕು, ನನ್ ರೂಟು ಬೇಕು, ರೆಕ್ಕೆನೂ ಬೇಕು. ಫ್ರೀಡಮ್ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸು ಇರ್ಬೇಕಲ್ವಾ? ದಟ್ ಈಸ್ ಮೈ ಪಾಲಿಸಿ. ನೈಸ್ ಮಹಿ. ಈ ಪಾಲಿಸಿನ ಎಲ್ಲರೂ ಪಾಲಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಒಟ್ನಲ್ಲಿ ಫೋಟೋ ಶೂಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂತು. ನಿಮ್ಮಿಬ್ಬರು ಜೋಡಿ ಮೇಲೆ ನಮ್ದೇ ದೃಷ್ಟಿ ಬೀಳುತ್ತೆ ಅನ್ಸುತ್ತೆ. ನಿಮಿಷ. ಹಲೋ, ಹಾ ಹೇಳಮ್ಮ. ಒಂದ್ ನಿಮಿಷ ಬಂದೆ. ಹಾ, ಏನ್ ಮಾಡ್ತಿದ್ದಾನೆ? ಅಮೃತಧಾರೆ